300 ಕೋಟಿಯಲ್ಲಿ 40 ಕೋಟಿಯನ್ನು ಉಳಿಸಿದ್ದೇವೆ. ಎಷ್ಟು ಫ್ಲೈಓವರ್ ಆಯ್ತು ಹೇಳಿ ನನಗೆ ಕಳೆದ 15 ವರ್ಷದಲ್ಲಿ? ಕಳೆದ 15ರಿಂದ 20 ಫ್ಲೈಓವರ್ ಆಗಿದೆ. ಈಗಲೂ ಸಹ 14 ಫ್ಲೈಓವರ್ ವರ್ಕ್ ನಡೀತಾ ಇದೆ. ಸುಳ್ಳು ಇವತ್ತು ನಡೀತಾ ಇದೆ. ಪ್ರೆಸೆಂಟ್ 14 ಫ್ಲೈಓವರ್ಗಳ ವರ್ಕ್ ನಡೀತಾ ಇದೆ. ಈಗ ಅಲ್ಲಿ ಕಾಂಗ್ರೆಸ್ನ ಯಾವುದೇ ನಿರೀಕ್ಷೆಗಳಿಲ್ಲ. ಆಲ್ರೆಡಿ ಕಾಂಗ್ರೆಸ್ ಅವರು ಕೈ ಎತ್ತಿ ಬಿಟ್ಟಿದ್ದಾರೆ ನಮಗಿಲ್ಲ ಅಂತೇಳಿ. ಆಮೇಲೆ ಎಷ್ಟು ಪ್ರೀತಿಯಿಂದ ಈ ಬಾರಿ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಒಬ್ಬರಿಗೊಬ್ಬರು ಒಂದೇ ಒಂದು ಟೀಕೆ ಟಿಪ್ಪಣಿಗಳಿಲ್ಲದೆ ಒಂದೇ ಒಂದು ಟೀಕೆ ಟಿಪ್ಪಣಿ ಇಲ್ಲ ಸರ್. ನರೇಂದ್ರ ಮೋದಿಯನ್ನ ರಾಹುಲ್ ಗಾಂಧಿ ಬೈಯಲ್ಲ, ರಾಹುಲ್ ಗಾಂಧಿಯನ್ನ ನರೇಂದ್ರ ಮೋದಿ, ಇಬ್ಬರದು ಅಟ್ಯಾಕ್ ಯಾರ ಮೇಲೆ? ಅರವಿಂದ್ ಕೇಜ್ರಿವಾಲ್ ಮೇಲೆ. ದಟ್ ಮೀನ್ಸ್ ಅವರ ದೊಡ್ಡ ಲೀಡರ್ ಅಂತ ಆಗೋಯ್ತು. ಇರ್ಲಿ, ಅದು ಬೇರೆ ವಿಚಾರ. ನಿಮ್ಮದೇನು ಕತೆ? ನೀವು ಅವಾಗ ಆಂಟಿ ಇನ್ಕಂಬೆನ್ಸಿ ಬಗ್ಗೆ ನಾವು ಮಾತಾಡಿದ್ವಿ. ಈಗ ಬರ್ತೀನಿ, ನಿಮಗೆ ಯಾಕೆ ಓಟ್ ಹಾಕ್ತಾರೆ ಈ ಬಾರಿ ಅಂತ ನಿರೀಕ್ಷೆಗಳು ಏನಿದೆ? ಏನ್ ಚೇಂಜಸ್ ಮಾಡ್ತೀರಿ ನಿಮಗೆ ಅನಿಸ್ತಾ ಇದೆ? ಯಾಕಂದ್ರೆ ಒಂದ್ ಎಕ್ಸಿಟ್ ಪೋಲ್ ಆ ತರ ಬಂತು, ಅದಕ್ಕೆ ಕೇಳ್ತಾರೆ. ನಾವು ಎಲ್ಲ ಪೋಲ್ ಆಫ್ ಪೋಲ್ಸ್ ಅಲ್ಲೂ ಸಹ ಈಗಾಗಲೇ ನಮಗೆ ಪೋಲ್ ಆಫ್ ಪೋಲ್ಸ್ ಅಲ್ಲಿ ಏನ್ ಹೇಳ್ತಿದೆ ಅಂತಂದ್ರೆ 41ರಿಂದ 47 ಬರ್ತಾ ಇದೆ. ಆಮ್ ಆದ್ಮಿ ಪಾರ್ಟಿಗೆ 23ರಿಂದ 29 ಬರ್ತಾ ಇದೆ. ಕಾಂಗ್ರೆಸ್ ಪಾರ್ಟಿಗೆ 0ಯಿಂದ 1 ಬರೋ ಚಾನ್ಸಸ್ ಇದೆ ಅಂತ ಈಗಾಗಲೇ ಪೋಲ್ ಆಫ್ ಪೋಲ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ. ನಾವು ಏನಕ್ಕೆ ಗೆಲ್ತಾ ಇದ್ದೀವಿ ಡೆಲ್ಲಿನಲ್ಲಿ ಅಂತ ಹೇಳಿದ್ರೆ, ನಾವು ಯಾವುದೇ ರೀತಿ ಹುಸಿ ಪ್ರಾಮಿಸಸ್ನ ಮಾಡಿಲ್ಲ. ನಾವು ಆಮೇಲೆ ನಾನು ವಿನಾಯಕ್ ಅವ್ರ ಜೊತೆ ಇದ್ರಲ್ಲಿ ಒಪ್ಕೊಳ್ಳೋದು ಯಾಕೆಂದರೆ ನಮ್ಮಲ್ಲಿ ಗ್ರೌಂಡಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತ ಇರೋದ್ರಿಂದನೇ ನಾವು ಲೋಕಸಭೆಯಲ್ಲಿ ಚುನಾವಣೆ ಗೆಲ್ತಕ್ಕಂಥದ್ದು. ಅದು ನಮಗೆ ಒಂದು ಪ್ಲಸ್ ಪಾಯಿಂಟ್. ಜೊತೆಗೆ ನಾವು ಮಾಡಿರ್ತಕ್ಕಂಥ ಪ್ರಾಮಿಸಸ್ಸು ಬೇರೆ ರಾಜ್ಯದಲ್ಲಿ ನಾವು ಡೆಲಿವರಿ ಮಾಡಿದ್ದೀವಿ ಅಂತಕ್ಕಂತಹ ನಮಗೆ BJPಗೆ ಒಂದು ದೊಡ್ಡ ಬ್ಯಾಗೇಜ್ ಇದೆ. ಅಂದರೆ ನಮಗೆ ಇರ್ತಕ್ಕಂಥ ಸ್ಟ್ರೆಂತ್ ಅದು. ಜೊತೆಗೆ ಯಾರೇ ಅಲ್ಲಿ ಮುಖ್ಯಮಂತ್ರಿ ಆಗಬಹುದು, BJP ಸರ್ಕಾರ ಫಾರ್ಮ್ ಮಾಡುತ್ತೆ, ಯಾರೇ ಮುಖ್ಯಮಂತ್ರಿ ಆಗ್ಬೋದು, ಎಲ್ಲರೂ ಸಹ ಗ್ರೌಂಡ್ನಲ್ಲಿ ಜೋಡಿಸ್ಕೊಂಡಿರೋದಕ್ಕೆ ಕೆಲಸ ಮಾಡಿರ್ತಕ್ಕಂಥವ್ರೆ. ಆಮೇಲೆ ನೀವು ಯಮುನೆ ಇರಬಹುದು, ಎಲೆಕ್ಟ್ರಿಸಿಟಿ ಇರ್ಬೋದು ಮತ್ತು ಎಜುಕೇಷನ್ ಇರ್ಬೋದು, ಮೂರಲ್ಲೂ ಫೇಲ್ ಆಗಿದ್ದಾರೆ ಯಾರು? ಇವತ್ತಿನ ಡೆಲ್ಲಿ ಆಮ್ ಆದ್ಮಿ ಸರ್ಕಾರ. ಅದೇ ನೀವು ಹರಿಯಾಣಕ್ಕೆ ಹೋದಾಗ, ಹರಿಯಾಣದಲ್ಲಿ ನಾವು ಯಾವುದೇ ವಿಚಾರನ ಯಾವಾಗ ಪ್ರಾಮಿಸ್ ಮಾಡಿದ್ದೀವಿ ಆ ಎಲ್ಲ ವಿಚಾರಗಳನ್ನು ಫುಲ್ಫಿಲ್ ಮಾಡಿದ್ದೀವಿ ಅನ್ನೋದು. ಯಾಕಂದರೆ NCR ಅಂತ ಏನು ಬರ್ತದೆ, ಡೆಲ್ಲಿ ಇರ್ಬೋದು ಅಥವಾ ಡೆಲ್ಲಿ ಅಂದರೆ ಹರಿಯಾಣದಲ್ಲಿ ಗುರ್ಗಾಂವ್ ಇರ್ಬೋದು, ಇವತ್ತು ಗುರುಗ್ರಾಮ್ ಅಂತ ಹೇಳ್ತಾರೆ, ಮತ್ತು ನಾಯ್ಡಾ ಅಂದರೆ ಗೌತಮ್ ಬುದ್ಧ ನಗರ ಅಂತ ಹೇಳ್ತಾರೆ, ಮತ್ತು UPಯ ಅನೇಕ ಬೇರೆ ಜಿಲ್ಲೆಗಳಲ್ಲೂ ಸಹ ಆಗಿರ್ತಕ್ಕಂಥ ಕೆಲಸನ ಈಗಾಗಲೇ ನೋಡಿದ್ದಾರೆ. ಅಂದರೆ ಯೋಗಿ ಆದಿತ್ಯನಾಥ್ ಜಿ ಏನು ಕೆಲಸ ಮಾಡಿದ್ದಾರೆ ಅಂತ ಹೇಳಿ, ನಮ್ಮ BJP ಸರ್ಕಾರ ಹರಿಯಾಣದಲ್ಲಿ ಏನು ಕೆಲಸ ಮಾಡಿದೆ ಅಂತ ನೋಡಿದ್ದಾರೆ. ಅದರಿಂದಾಗಿ ಏನಾಗಿದೆ ಅಂದರೆ ಡೆಲ್ಲಿ ವೋಟರ್ಸ್ಗೆ ಇವತ್ತು ಕಾನ್ಫಿಡೆನ್ಸ್ ಎಲ್ಲಿಂದ ಬಂದಿದೆ? BJP ಮೇಲೆ ಬಂದಿದೆ. ಅದರಿಂದಾಗಿ BJP ಗೆಲ್ತಕ್ಕಂತಹದ್ದು ಶತಸಿದ್ಧ. ಭಟ್ರೆ ಹೇಳಿದ್ದು ಕರೆಕ್ಟ್ ಇದೆ. ಅಲ್ಲಿ ನಿಮ್ಮಲ್ಲಿ ನಾಯಕ ಅಂತ ಯಾರು ಇಲ್ಲ ಅಲ್ಲಿ ಅಂತ ನಾಯಕರು ಬಿಜೆಪಿಯ ನಿಜವಾದ ಸ್ಟ್ರೆಂತ್ ಏನು ಅಂತಂದ್ರೆ ನಿಜವಾಗ್ಲೂ ಕಾರ್ಯಕರ್ತರು. ಯಾಕೆಂದ್ರೆ ನಿಜವಾದ ಸ್ಟ್ರೆಂತ್ ಕಾರ್ಯಕರ್ತರು ಅಂತ ಹೇಳಿದ್ರಲ್ಲ ಅಶೋಕ್ ಗೌಡ್ರೆ, ನೀವು ಯಾಕೆ ಈಗ ಬರ್ತಿರಲಿಲ್ಲ ಸರ್? ಆಮ್ ಆದ್ಮಿ ಪಾರ್ಟಿಯವರು ಏನ್ ನಡ್ಸ್ಕೊಂಬಂದ್ರು ಅದನ್ನ ನಾವು ಕಂಟಿನ್ಯೂ ಮಾಡ್ತೀವಿ, ಅದನ್ನು ಸ್ಟಾಪ್ ಮಾಡಿದಿಲ್ಲ ಅಂತ ಏನಕ್ಕೆ ಹೇಳಿದ್ರಿ? ನೋಡಿ, ಅವರು ಏನು ಹೇಳ್ತಾರೆ ಅಂದರೆ ಎಜುಕೇಷನ್ ಬಗ್ಗೆ ನಾವೇನು ದೊಡ್ಡ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆ ಕೆಲಸ ಏನಿದೆ, ಒಬ್ಬ ಕಾಮನ್ ಪರ್ಸನ್ಗೂ ಸಹ ಏನು ಪೇಂಟ್ ಹೊಡಿಸಿರ್ತಕ್ಕಂಥದ್ದು ಮತ್ತು ಶಾಲೆಗಳ ಕೊಠಡಿ ಕಟ್ಟಿರ್ತಕ್ಕಂಥದ್ದು, ಶಾಲೆಗಳಲ್ಲಿ ಟಾಯ್ಲೆಟ್ ಕಟ್ಟಿರ್ತಕ್ಕಂಥದ್ದು ಒಂದು ಅಪೀಲಿಂಗ್ ಏನೇ, ಅದನ್ನು ನಾವು ಇಲ್ಲ ಅಂತ ಹೇಳ್ತಿಲ್ಲ. ಅದಾದಮೇಲೆ ಏನು ಇನಿಷಿಯೇಷನ್ ಸ್ಟಾರ್ಟ್ ಮಾಡಿದ್ರು, ಯಾವ ರೀತಿ ಕರಿಕ್ಯುಲಮ್ನ ಪೆಡಗೋಜಿಕಲ್ ಇಂಪ್ರೂವ್ಮೆಂಟ್ಸ್ಗೆ, ಅದು ಒಳ್ಳೆ ಪ್ರಶಂಸನೀಯ. ಆದರೆ ಅದು ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿದೆ. 15,000 ಕೋಟಿ ಏನು ಖರ್ಚು ಮಾಡ್ತಾರೆ ಬಜೆಟಲ್ಲಿ, ಅದು ಫುಲ್ಫಿಲ್ ಆಗಿದೆಯಾ? ಅದಾಗಿಲ್ಲ. ಆದರೆ ಪೆಡಗೋಜಿಕಲ್ ಥಾಟ್ ಏನಿದೆ ಅದು ಸರಿ ಇದೆ, ಇದನ್ನ ನಾವು ಹೇಳಿರ್ತಕ್ಕಂಥದ್ದು. ಆದರೆ ಇನ್ನೊಂದೇನು, ಮೊಹಲ್ಲಾ ಕ್ಲಿನಿಕ್ ಎಜುಕೇಶನ್ ಬಗ್ಗೆ ಆಮ್ ಆದ್ಮಿ ಪಾರ್ಟಿ ಅವರು ಮಕ್ಕಳನ್ನ BJP ಅವ್ರಿಗೆ ಏನಾದ್ರು ವೋಟ್ ಹಾಕಿದ್ರೆ ನಿಮ್ಗೆ ಫ್ರೀ ಎಜುಕೇಶನ್ ಸಿಗಲ್ಲ, ಕಟ್ ಮಾಡ್ತಾರೆ ಅಂತ ಹೇಳ್ದಂಗೆ ಇಮಿಡಿಯೇಟ್ ಪ್ರೆಸ್ ಮೀಟ್ ಮಾಡ್ತೀರಿ. ಇಲ್ಲ, ನಾವು ಎಜುಕೇಶನ್ ಅನ್ನು ಕಟ್ ಮಾಡಲ್ಲ, ನಾವು ಅದನ್ನ ಕಂಟಿನ್ಯೂ ಮಾಡ್ತೀವಿ ಅಂತಂದ್ರೆ. ಹೆಲ್ತ್ ಬಗ್ಗೆ ಏನ್ ಫ್ರೀ ಇದೆ ಅದನ್ನು ಕೂಡ ಕಂಟಿನ್ಯೂ ಮಾಡ್ತೀವಿ ಅಂತ ಆಮ್ ಆದ್ಮಿ ಪಕ್ಷದ ಮ್ಯಾನಿಫೆಸ್ಟೋನ ನೀವು ಕಾಪಿ ಮಾಡಿದ್ರು ಅಂತ ಆಮ್ ಆದ್ಮಿ ಪಕ್ಷದ ನಾಯಕರು ಅವ್ರು ಏನನ್ನ ಹೇಳ್ಕೊಳ್ಳಿ. ಆಮೇಲೆ ಮೊಹಲ್ಲಾ ಕ್ಲಿನಿಕ್ಸ್ ಬಗ್ಗೆ ಹೇಳ್ಬಿಡ್ತೀವಿ. ಮೊಹಲ್ಲಾ ಕ್ಲಿನಿಕ್ ಆಸ್ ಎ ಕಾನ್ಸೆಪ್ಟ್ ಏನಿದೆ, ನಮ್ಮ ಅಶ್ವಥ್ ನಾರಾಯಣ ಅವರು ನಮ್ಮ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಮಾಡಿದ್ರು. ಅದನ್ನ ಯಶಸ್ವಿಯಾಗಿ ಇವಾಗಲೂ ಸಹ ಕ್ಲಿನಿಕ್ಸ್ ನಡೀತಾ ಇದೆ. ಅವರು ಶಾಸಕರಾಗಿದ್ದಾಗ, ಮಂತ್ರಿಗಳಾಗಿದ್ದಾಗ ಮಾಡಿದ್ರು. ಆದರೆ ಯಾವ ರೀತಿ ಬದ್ಧತೆಯಿಂದ ಕೆಲಸ ಮಾಡಬೇಕು ನೋಡಿ. ಈಗ ಉದಾಹರಣೆಗೆ ನಾನು ಇನ್ನೂ ಒಂದು ಮೇಜರ್ ಹೇಳ್ಬಿಡ್ತೀನಿ. DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಏನಿದೆ, ಇದು ಯಾವಾಗ ಸ್ಟಾರ್ಟ್ ಆಯಿತು? ಮನಮೋಹನ್ ಸಿಂಗ್ ಅವರು ಯಾವಾಗ ಸೆಕ್ರೆಟರಿ ಆಗಿರ್ತಾರೆ ಇಂದಿರಾ ಗಾಂಧಿ ಕಾಲದಲ್ಲಿ, ಆವಾಗ ಆಲೋಚನೆ ಮಾಡ್ಬಿಟ್ಟು ಕೊಡ್ತಾರೆ. ಆದರೆ ಕಾಂಗ್ರೆಸ್ನವ್ರು ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ. ತದನಂತರದಲ್ಲಿ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ಒಂದು ಇಂಪ್ಲಿಮೆಂಟೇಷನ್ ಒಂದು ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ವಾಜಪೇಯಿ ಸರ್ಕಾರ ಬಂದಾಗ ಆಗುತ್ತೆ. ಅಂದರೆ ಅರ್ಥ ಏನು ಅಂದರೆ, ನಾವು ಯಾವುದೇ ಒಂದು ಬದ್ಧತೆಯಿಂದ ಕೆಲಸ ಮಾಡಿದಾಗ ಯಾವುದೇ ಒಂದು ಸ್ಕೀಮ್ನಾಗಲಿ ಕೆಲಸ ಮಾಡಬೇಕು. ಕಾನ್ಸೆಪ್ಟ್ ಚೆನ್ನಾಗಿರುತ್ತೆ. ಈಗ ಉದಾಹರಣೆಗೆ ಪಂಚಾಯತ್ ರಾಜ್ ಆಗಿದ್ದು ಯಾವಾಗ
1977 ಹಾಗಂತೇಳಿ ಪಂಚಾಯತ್ ರಾಜ್ಗೆ ಎಲ್ಲ ಕ್ರೆಡಿಟ್ನು ಸಹ ಅವತ್ತಿನ ಜನತಾ ಪಾರ್ಟಿ ಅಂದರೆ ಇವತ್ತು BJPಯ ಒಂದು ಅಂಗವಾಗಿತ್ತು ಜನತಾ ಪಾರ್ಟಿ, ಆವತ್ತು ನಾವೇ ತೆಗೆದುಕೊಳ್ತಾ ಇಲ್ಲ, ಎಲ್ಲರೂ ಮಾಡಿದ್ದಾರೆ ಪಂಚಾಯತ್ ರಾಜ್ಗೆ. ಆದರೆ ಬದ್ಧತೆಯಿಂದ ಕೆಲಸ ಮಾಡಬೇಕು. ಆ ಬದ್ಧತೆಯಿಂದ ಕೆಲಸ ಮಾಡಿಲ್ಲ ಆಮ್ ಆದ್ಮಿ ಪಾರ್ಟಿಯವರು ಅಂತಕ್ಕಂಥ ಮಾತ್ರ ನಾವು ಹೇಳ್ತಾ ಇದ್ದೀವಿ. ಅಂದರೆ ಅರ್ಥ ಮೊಹಲ್ಲಾ ಕ್ಲಿನಿಕ್ಸ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಅಥವಾ ನೀವು ಇನ್ಫ್ರಾಸ್ಟ್ರಕ್ಚರು ತುಂಬ ಹಾಸ್ಯಾಸ್ಪದವಾಗಿ ನಮ್ಮ ಆಮ್ ಆದ್ಮಿ ಪಾರ್ಟಿಯ ನಾಯಕರು ಅಂದರೆ ವಕ್ತಾರರು ಮಾತಾಡ್ತಾರೆ. ಯಾಕೆ ಅಂತಂದರೆ ನೀವು ಕೇವಲ ಒಂದೇ ಒಂದು ಇವತ್ತಿಗೂ ಸಹ ನಾವು ಯಾವ ರೀತಿ ಹಿಂದೆ ಇತ್ತು ಅಂದರೆ ಶೀಲಾ ದೀಕ್ಷಿತರು ಏನು ನಮ್ಮ ವಿನಾಯಕ್ ಭಟ್ರು ಹೇಳ್ತಾ ಇದ್ರು, ಇನ್ನು 14 ಫ್ಲೈಓವರ್ಸ್ ಮಾಡಿದ್ದಾರೆ. ಆ ಫ್ಲೈಓವರ್ಸ್ ಆದಮೇಲೆ ಯಾವ್ದಾದ್ರು ಒಂದು ಹೊಸ್ದಾಗಿ ಆಗಿದೆಯಾ ಅಂತಂದರೆ ಈಗ ನಮ್ಮ ಇಜಿಪುರ ಫ್ಲೈಓವರ್ ಇದ್ದಂಗೆ ಸ್ಟಾರ್ಟ್ ಆಗಿರೋದು ಯಾವಾಗಲೂ. ಇವತ್ತಿಗೂ ಸಹ ನಾವು ಆ ಪ್ರಾಂತ್ಯದಲ್ಲಿ ನಾನು BTM ಅಲ್ಲಿ ಇರೋದು ಇಂದಿರಾನಗರ್ಗೆ ಹೋಗ್ಬೇಕಂದ್ರೆ ಒದ್ದಾಡ್ತಾ ಇರ್ತೀವಿ. ಯಾಕೆ ಅಂದರೆ ಬದ್ಧತೆಯಿಂದ ಅಲ್ಲಿ ಶಾಸಕರು ಕೆಲಸ ಮಾಡ್ತಿಲ್ಲ. ಅದೇ ಇವಾಗ ಇಲ್ಲೇ ನಮ್ಮ ಶಿವಾನಂದ ಸರ್ಕಲ್ ಸ್ಟೀಲ್ ಫ್ಲೈಓವರ್ ಇತ್ತು, ಯಡಿಯೂರಪ್ಪನ ಸರ್ಕಾರ ಬಂದ ಕೂಡಲೇ ಟಕ್ ಅಂತ ಅಂದ್ಬಿಟ್ಟು ಫಂಡ್ಸ್ ಬಿಡುಗಡೆ ಮಾಡಿ ಫ್ಲೈಓವರ್ ಕೆಲಸ. ಅದು ಸತ್ಯ, ಅದು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ. ಆದರೆ ನಾನು ಹೇಳಿದೆ ಯಡಿಯೂರಪ್ಪನವ್ರು ಬಂದಾಗ ನೀವೆಲ್ಲ ಒಂದು ಮಾಧ್ಯಮದವರು ಒಂದು ಪ್ರಶ್ನೆ ಹೇಳ್ತಾರೆ, ಆ ಪ್ರಶ್ನೆಗೆ ಇಮಿಡಿಯೇಟ್ ಆಗಿ ಸ್ಪಂದಿಸಿ ಆ ಫ್ಲೈಓವರ್ ಕಂಪ್ಲೀಟ್ ಆಯಿತು. ಈಗ ಶೆಟ್ರ್ ಗೊತ್ತು ಎಷ್ಟು ಸಮಸ್ಯೆ ಆಗಿತ್ತು ಇದು ಅಂತ. ಆ ರೀತಿಯ ಸಮಸ್ಯೆಗಳನ್ನ ನೀವು ಎದುರಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಇವತ್ತು ಯಾವ ರೀತಿ ಬಡ್ಜೆಟ್ ಇದೆ ಡೆಲ್ಲಿನಲ್ಲಿ, ಅಷ್ಟು ಲಕ್ಷ ಕೋಟಿಗಳ ಬರ್ತಾ ಇದೆ. ಸರ್ಪ್ಲಸ್ ಇದ್ದ ಬಡ್ಜೆಟ್ ನೀವು ಡಿಫಿಷಿಯೇಟ್ ಬಡ್ಜೆಟ್ ಮಾಡಿ ನೀವು ಈ ದುಡ್ಡೆಲ್ಲ ಎಲ್ಲೋಯ್ತು. ಅತ್ಯಂತ ಪ್ರಮುಖವಾದ ಪಾಯಿಂಟ್ ಏನು ಅಂತಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಡೆಲ್ಲಿನಲ್ಲಿ ಮಿಕ್ಕಿದೆಲ್ಲವೂ ಸಹ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಇರ್ಬೋದು, ಎಲ್ಲವೂ ಸಹ ಡೆಲ್ಲಿ ಸರ್ಕಾರದ ಅಧೀನದಲ್ಲೇ ಬರೋದು, ಎಕ್ಸೆಪ್ಟ್ ಫಾರ್ ರೆವಿನ್ಯೂ ಅಂಡ್ ಪೊಲೀಸ್. ಅದು ಬಿಟ್ಟರೆ ಇನ್ನೆಲ್ಲವೂ ಸಹ ನಿಮ್ಮ ಕೈಯಲ್ಲಿದೆ. ಆದರೆ ನೀವು ಮಾಡಿರತಕ್ಕಂಥದ್ದು ಏನು ಡೆವಲಪ್ಮೆಂಟು ಏನೂ ಮಾಡಿಲ್ಲ ಅಂತಕ್ಕಂತಹ ವಾದ ಏನಿದೆ ಅಂದರೆ ಎಲ್ಲರೂ ಹೇಳ್ತೀರಲ್ಲ ಅದು ಸರಿನೇ. ಯಾಕೆ ಅಂತಾರೆ ನೀವು ನೋಡಿ ಎಷ್ಟು ಡೆಸ್ಪಿರೇಷನ್, ವಿನಾಯಕ್ ಭಟ್ರು ಹೇಳಿದ್ರು ಕರೆಕ್ಟಾಗಿ, ಡೆಸ್ಪಿರೇಷನಲ್ಲಿ ಮಾತಾಡ್ತೀರಿ ಇವತ್ತು. ಎಲ್ಲವೂ ಡೆಸ್ಪಿರೇಷನು. ನಾನು ಫೀಲ್ ಮಾಡಿಲ್ಲ, ನಂಗೆ ಇನ್ನೊಂದು 5 ವರ್ಷ ಟೈಮ್ ಕೊಡಿ. ಅರೆ ಸ್ವಾಮಿ, 10 ವರ್ಷ 11 ವರ್ಷ ಟೈಮ್ ಕೊಟ್ಟರೆ ಅದನ್ನೇ ಹೇಳ್ಕೊಂಡ್ ಬಂದಿದ್ದು. ಇನ್ನೊಂದು ಮುಂದಿನ 47ವರೆಗೂ ನಮ್ಗೆ ಅವಕಾಶ ಯೂನಿಯನ್ ಬಜೆಟ್ ಆಯ್ತಲ್ಲ, ಆ ಯೂನಿಯನ್ ಬಜೆಟ್ ಏನಾದ್ರು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗೋ ಏನಾದ್ರು ಲಕ್ಷಣಗಳು ಕಂಡು ಬಂತ? ಅದು ಎಫೆಕ್ಟ್ ಆಗ್ಬೋದು, ಇಲ್ಲ ಯಾಕೆಂದ್ರೆ ಗುರಿಯಾಗಿ ಇಟ್ಕೊಂಡು ಟ್ಯಾಕ್ಸ್ ಅಂತ. ಬಟ್ ಡೆಲ್ಲಿನಲ್ಲಿ ನಿಮ್ಗೆ ಆ ತರದ ಮಿಡ್ಲ್ ಕ್ಲಾಸು ಬಹಳ ಕಡಿಮೆ. ನಾನು ನೋಡಿದಾಗೆ ಅಲ್ಲಿ 2 ಕ್ಲಾಸು, ಒಂದು ಹೈ ಕ್ಲಾಸು ಒಂದು ಲೋ ಕ್ಲಾಸು. ಮಿಡ್ಲ್ ಕ್ಲಾಸ್ ಅಲ್ಲಿ ಜೀವನ ಮಾಡೋದಕ್ಕೆ ಬಹಳ ಕಷ್ಟ ಇದೆ. ಆ ತರ ಈಗ ನಾವು ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಮಾತಾಡಿದ್ವಿ. ಒಂದು ವೇಳೆ ನಿಮಗೆ ಈಗ ಇವರು ಹೇಳ್ತಿದಾರಲ್ಲ ಬಿಜೆಪಿಗೆ ಒಂದು ಏನು ಬಿಜೆಪಿ ಕೂಡ ಬರಬಹುದು ಅಂತೇಳಿ, ನಿಮ್ಗೆ ಏನು ಅನಿಸುತ್ತೆ? ಬಿಜೆಪಿಯ ಪ್ಲಸ್ ಪಾಯಿಂಟ್ ಏನಲ್ಲಿ, ಯಾವ ಕಾರಣಕ್ಕೆ? ಒಂದು ನನಗಂತೂ ಲೀಡರ್ ವಿಚಾರದಲ್ಲಂತೂ ನೀವು ಹೇಳಿದ್ದು ಬಹಳ ಸ್ಪಷ್ಟ ಅನಿಸ್ಬಿಡ್ತು. ನಿಮಗೆ ಅದೇನಾಗುತ್ತೆ ಗೊತ್ತಾ, ಶರೀರ ಇದೆ ತಲೆ ಇಲ್ಲ ಅಂತ ಆಗ್ಬಿಡ್ತದೆ. ಈಗ ನಾವು ಮೀಡಿಯಾದಲ್ಲಿ ಇರ್ತೀವಿ, ನೀವುಗಳು ಅದನ್ನೆಲ್ಲ ಕವರ್ ಮಾಡ್ತಾ ಇರ್ತೀರಿ. 2-3 ಹೆಸರು ಹೇಳಿ ಅಂತಂದ್ರೆ ನಮ್ಗೆ ಆಮೇಲೆ ಅಲ್ಲಿ ಲೋಕಲೈಟ್ಸ್ ಯಾರು ಇಲ್ಲ, ನೆನಪಾಗಲ್ಲ. ಲೋಕಲೈಟ್ಸ್ ಗಳು ಯಾರಿಲ್ಲ. ಒಬ್ಬ ಚಿತ್ರನಟ ಅವರಿಗೆ ಅಲ್ಲಿಂದ ತಂದು ಕೊಟ್ಟಿದ್ರು. ಯಾವ ಕೆಲಸ ನೋಡಿ ಕೊಡ್ಬೇಕು ಬಿಜೆಪಿ, ಯಾವ ಕೆಲಸ ನೋಡಿ ಕೊಡ್ಬೇಕು ಇಂಥದನ್ನ ಮಾಡಿದ್ದಾರೆ. ಇದಕ್ಕೋಸ್ಕರ ಐ ಶುಡ್ ನರೇಂದ್ರ ಮೋದಿ ಇಮೇಜ್ ಅಂತ ಅವರು ಹೇಳಿ, ನರೇಂದ್ರ ಮೋದಿ ಇಮೇಜ್ ಕೊಟ್ವಲ್ಲ, ಕೇಂದ್ರದ ಅವರೇ ಪ್ರಧಾನಮಂತ್ರಿ ಮಾಡಿದ್ದಾರೆ. ನರೇಂದ್ರ ಮೋದಿ ಮತ್ತೆ ದೆಹಲಿ ಮುಖ್ಯಮಂತ್ರಿ ಮಾಡೋಣವಾ? ಆತರ. ಸೊ ಎಕ್ಸಿಟ್ ಪೋಲ್ ನಂಬರ್ ಏನ್ ಅನ್ಸ್ತಾ ಇದೆ ಯತ್ನಾಳ್ ಸರ್? ಎಕ್ಸಿಟ್ ಪೋಲ್ ನನಗೆ ಸ್ವಲ್ಪ ಓವರ್ ಎಸ್ಟಿಮೇಟ್ ಅನ್ಸುತ್ತೆ. ಇದು ಅರೌಂಡ್ 10 to 15% ಇಟ್ ಇಸ್ ಓವರ್ ಶೂಟಿಂಗ್. ನಾನು ಮೊದಲಿಂದ ಬಂದ್ಬಿಡ್ತೀನಿ, ಆರಂಭದಲ್ಲಿ ಇದು ಕೊನೆ ಹಂತಕ್ಕೆ ಬಂದಿದ್ದೀವಿ. ಒಂದು 2 ನಿಮಿಷ ಮಾತ್ರ ಇರೋದು. 70ರಲ್ಲಿ ಎಷ್ಟು ನೀವು, ಎಷ್ಟು ಬಿಜೆಪಿ? ನೋಡಿ, ನಾವು ಸ್ಪಷ್ಟತೆ ಇದೆ. 55ರಿಂದ 59 ಸ್ಥಾನಗಳು ನಮ್ಮದು. 55ರಿಂದ 59 ಸ್ಥಾನಗಳು ನಮ್ಮ ಆಮ್ ಆದ್ಮಿ ಪಕ್ಷಕ್ಕೆ ಬಂದೇ ಬರುತ್ತೆ. ಯಾಕಂದರೆ ನಮ್ಮನ್ನು ಕೆಲಸವನ್ನು ನೋಡಿ ಮತ ಹಾಕಿದ್ದಾರೆ, ಕೆಲಸಕ್ಕೋಸ್ಕರನೇ ಮತ ಹಾಕಿದ್ದಾರೆ. ಇಲ್ಲಿನ ಒಂದು ಅರವಿಂದ್ ಕೇಜ್ರಿವಾಲ್ ಅವರ ನೇತೃತ್ವದ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ, ನಾಯಕತ್ವ ಕೊಟ್ಟಿದೆ. ಇಂತಹ ಒತ್ತಡದಲ್ಲೂ ಸಹ ಅವರೇ ವಕ್ತಾರರೇ ಹೇಳಿದ್ರು, ಪೊಲೀಸ್ ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರದ್ದೇ ಇದೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಫೈಲ್ಗಳೇ ಕ್ಲಿಯರ್ ಆಗೋದಿಲ್ಲ. ಎಷ್ಟು ಸಾರಿ ನಾವು ಒದ್ದಾಡ್ತಾ ಇದ್ದೀವಿ. ಇವರು LG ಮನೆ ಮುಂದೆ ಪ್ರತಿಭಟನೆಗಳನ್ನು ಮಾಡ್ತಾ ಇದೀವಿ. CM ಹೋಗಿ ಕೆಳಗಡೆ ಕುತ್ಕೊಂಡು ಪ್ರತಿಭಟನೆಗಳು ಮಾಡುವಂತಹ ಪರಿಸ್ಥಿತಿಗಳನ್ನು ಇಂತಹ ಒತ್ತಡಗಳನ್ನು ಸಹ ನಾವು ಸಹಿಸಿಕೊಂಡು ಕೆಲಸವನ್ನ ಮಾಡಿದ್ದೀವಿ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಯಕರು, ಪ್ರತಿಯೊಬ್ಬ ಶಾಸಕರು ಸಹ ಕೆಲಸಕ್ಕೋಸ್ಕರ ನಾವು ಬಂದಿರತಕ್ಕಂಥದ್ದು. ನಮ್ಮ ಆಲೋಚನೆನೇ ಬೇರೆ. ನಮ್ಮ ಆಲೋಚನೆ ಈ ದೇಶದ ಒಂದು ಅಭಿವೃದ್ಧಿ, ಈ ದೇಶದ
ಒಂದು ಪ್ರಾಮಾಣಿಕವಾದಂತಹ ರಾಜಕಾರಣ ಡೆಲ್ಲಿ ಟು ಎಲ್ಲೇ ಹೋಗ್ಬೇಕು, ಲಿಕ್ಕರ್ ಸ್ಕ್ಯಾಮ್ centralization ಮಾಡಬೇಕು, ಏನಿದೆ, ಲಿಕ್ಕರ್ ಸ್ಕ್ಯಾಮ್ ನೋಡಿ, ಮಾಡಬೇಕು, ಯಾವ ಲಿಕ್ಕರ್ ಆಮೇಲೆ ಸ್ಕ್ಯಾಮು ಶೀಶ್ ಆಗಿಲ್ಲ, ಮಹಲ್, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ, ಇಡೀ- 1 ರೂಪಾಯಿ ಇಡೀ ಸಹ ನೀವು ಪ್ರಪಂಚದಲ್ಲಿ ಜಪ್ತಿ ಮಾಡೋಕ್ಕಾಗಿಲ್ಲ. ಎಷ್ಟು? ನೀವು ಅದಕ್ಕೆ ಶೀಶ್ ಮಹಲ್ ಪ್ರೂಫ್ ಕೊಡಕ್ಕಾಗಿಲ್ಲ, ಟ್ರಯಲ್ ಕೊಡಕ್ಕಾಗಿಲ್ಲ. ಆ PMLA ಕೇಸ್ಗಳನ್ನ ನಾವು 70 ಅಲ್ಲಿ. ಬೇರೆ ನಡೆಸ್ತಾ ಇದ್ದೀವಿ. ಆಯ್ತು 70 ಅಲ್ಲಿ ಈಗಿರೋ ಸಂಖ್ಯೆಯಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಇನ್ನೊಂದು 10 ಕಡಿಮೆ ಆದ್ರೂ ಕೂಡ ದೇ ವಿಲ್ ಫಾರ್ಮ್ ದ ಸರ್ ನಿಮ್ದು ನಮ್ಮ ಪ್ರಕಾರ 41 to 47 ಬಿಜೆಪಿ ಬರುತ್ತೆ, 23 to 29 ಆಮ್ ಆದ್ಮಿ ಬರುತ್ತೆ, 0 ಕಾಂಗ್ರೆಸ್ ತೆಗೆದುಕೊಳ್ಳುತ್ತೆ. ನಮ್ಮ ವೋಟ್ ಶೇರ್ ಈಗಾಗಲೇ 45 ಅಂತ ತೋರಿಸ್ತಾ ಇದ್ದಾರೆ. ನಾವು ಅದಕ್ಕಿಂತ ಜಾಸ್ತಿ ಕ್ರಾಸ್ ಬಟ್ರೆ ನಿಮ್ದು ಫೈನಲ್ ಡಿಸೈಡ್ ಮಾಡಿದ್ದೀನಿ ನಾನು ಅಂದ್ರೆ ಸೀಟ್ ಯಾರ್ಯಾರು ಅಂತ ಈಗಲೇ ಹೇಳೋದು ಸಮಬಲದ ಹೋರಾಟ ಅಂತ ಅನಿಸ್ತಾ ಇದೆ. ಬಟ್ ಸಾಮಾನ್ಯವಾಗಿ ಇಲೆಕ್ಷನ್ ನಲ್ಲಿ ನಿಮಗೆ 4% ಎಲ್ಲ ವೋಟ್ ಹೆಚ್ಚು ಕಡಿಮೆ ಆದ್ರೆ ಅದು ಯಾರ ಪರವಾಗಿ ಹೋಗುತ್ತೆ ಅವರೇ ಬರ್ತಾರೆ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಈ ಸರಿನ ಇವರ ಏನು ಡ್ಯಾಮೇಜ್ ಆಗಿದೆ. ಆಮೇಲೆ ಯಾವ ಗೌರ್ಮೆಂಟ್ ಇರ್ಲಿ ಶೆಟ್ರೆ, 3 ಅವಧಿಗೆ ಒಂದು ಗೌರ್ಮೆಂಟ್ ಅನ್ನ ನಡೆಸಿದ ಮೇಲೆ ಒಂದು ಆಂಟಿ ಇನ್ಕಮೆನ್ಸಿ ಅನ್ನೋದು ಬಂದೇ ಬರುತ್ತೆ. ನೀವು ಎಷ್ಟೇ ಚೆನ್ನಾಗಿರೋ ಗೌರ್ಮೆಂಟ್ ಕೊಡಿ, ನೀವು ಏನಾದ್ರೂ ಮಾಡಿ, ಒಂದು ಆಂಟಿ ಇನ್ಕಮೆನ್ಸಿ ಅನ್ನೋದು ಸೃಷ್ಟಿಯಾಗಿರುತ್ತೆ. ಓಕೆ, ಇದು ಇವತ್ತಿನ ವಿಶೇಷ ಡಿಬೇಟ್ ಕಾರ್ಯಕ್ರಮ.